ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಯೂನಿಕ್ ಸ್ನಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕಾಲಿಫ್ಲವರ್ ಅಲ್ಲಿ ಚಿಲ್ಲಿ ರೆಸಿಪಿ ಮಾಡುವುದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ತಿನ್ನುವುದಕ್ಕೆ ಅಷ್ಟೇ ಟೇಸ್ಟ್ ಆಗಿ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಮಾಡೋದು ಕೂಡ ತುಂಬಾನೇ ಸಿಂಪಲ್ ಆದ ರೆಸಿಪಿ. ಈ ರೆಸಿಪಿನ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೋಬಹುದು, ಅಥವಾ ಹೊಸದಾಗಿ ಏನಾದ್ರು ಟ್ರೈ ಮಾಡಬೇಕು ಅನ್ನೋರು ಕೂಡ ಈ ರೆಸಿಪಿನ ಟ್ರೈ ಮಾಡಬಹುದು. ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿ ಕೂಡ ಇರುತ್ತೆ. ಖಂಡಿತ ಇವತ್ತು ಮಾಡುವಂತಹ ರೆಸಿಪಿನ ಲಾಸ್ಟ್ ತನಕ ನೋಡಿ. ನಿಮ್ಗೆ ಏನಾದ್ರು ಇವತ್ತಿನ ಈ ಕಾಲಿಫ್ಲವರ್ ಚಿಲ್ಲಿ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಕಾಲಿಫ್ಲವರ್ ನ ಚಿಕ್ಕ ಸೈಜ್ ತಗೊಂಡಿದ್ದೀನಿ. ಸುಮಾರು ಏನಿಲ್ಲ ಅಂದ್ರೂ ಒಂದು 1/4 kg ಆಗಷ್ಟು ಆಗುತ್ತೆ. ಈ ಕಾಲಿಫ್ಲವರ್ ನ ನೀಟಾಗಿ ಬಿಡಿಸ್ಕೊಂಡು ಒಂದ್ಸಲ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಮೀಡಿಯಂ ಸೈಜ್ ಅಲ್ಲಿ ಈ ಕಾಲಿಫ್ಲವರ್ ನ ಬಿಡಿಸಿ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ದಪ್ಪ ಸೈಜ್ ಅಲ್ಲಿ ಬೇಕು, ಚಿಕ್ಕದಾಗಿ ಬೇಕು, ಯಾವ ರೀತಿ ಬೇಕು, ಇದನ್ನ ಬಿಡಿಸಿ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇನೆ. ನೋಡಿ, ಇವಾಗ ಫಸ್ಟ್ ನಾನು ನೀರನ್ನ ಸ್ವಲ್ಪ ಕುದಿಯಕ್ಕೆ ಇಟ್ಕೊಂಡಿದ್ದೆ. ನೀರು ಕೂಡ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ನೀರನ್ನ ನಾನು ಸುಮಾರು ಏನಿಲ್ಲ ಅಂದ್ರೂ ಒಂದ್ 3ರಿಂದ 4 ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ನೀರು ಕುದಿತಿರುವಾಗ ನಾನು ಇವಾಗ ತರಕಾರಿನ ಹಾಕೊಳ್ತಾ ಇದ್ದೀನಿ. ಸುಮಾರು ಏನಿಲ್ಲ ಅಂದ್ರೂ ಒಂದ್ 3ರಿಂದ 4 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತರಕಾರಿ ಅಂದ್ರೆ ಹೂಕೋಸನ್ನ ಹಾಕೊಳ್ತಾ ಇದೀನಿ. ಕೆಲವೊಂದು ಬ್ಯಾಕ್ಟೀರಿಯಾ ಇದ್ರೆ ಹೋಗುತ್ತೆ, ಮತ್ತೆ ಕೆಲವೊಂದು ಔಷಧಿ ಇದ್ರೆ ಹೋಗುತ್ತೆ. ಕೆಲವೊಂದು ತರಕಾರಿಗೆ ಔಷಧಿ ಹಾಕಿರ್ತಾರೆ ಅಲ್ವಾ, ಅದಕ್ಕೆ ಈ ರೀತಿ ಮಾಡುವುದರಿಂದ ಎಲ್ಲಾ ಕೂಡ ಹೋಗುತ್ತೆ. ಮತ್ತೆ ತಿನ್ನೋದಕ್ಕೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ 2 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದ್ 2 ನಿಮಿಷ ಕುದ್ದಿದ ನಂತರ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಇವಾಗ ಈ ಹೂಕೋಸನ್ನ ಸೋದಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ನೀರಿರ್ಬಾರ್ದು, ಡ್ರೈ ಆಗಿರ್ಬೇಕು. ಆ ರೀತಿ ಇದನ್ನ ಸೋದಿಸ್ಕೊಂಡು ಒಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಬಿಸಿ ಇರುವಾಗ್ಲೇ ಪದಾರ್ಥಗಳನ್ನ ಹಾಕಕ್ಕೆ ಹೋಗ್ಬೇಡಿ, ಕ್ರಿಸ್ಪಿಯಾಗಿ ಕೂಡ ಬರಲ್ಲ, ತುಂಬಾನೇ ಸಾಫ್ಟ್ ಆಗಿಬಿಡುತ್ತೆ. ಒಂದ್ 2 ನಿಮಿಷ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅವಾಗ ಉಳಿದಿರುವಂತಹ ಪದಾರ್ಥಗಳನ್ನ ಹಾಕೊಡಿ. ನಾನಿಲ್ಲಿ ಒಂದ್ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಾಕೊಳ್ತಾ ಇದೀನಿ. ಮೈದಾ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಹಾಗೆ ಕೋಟಿಂಗು ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಗೆ ಮೈದಾ ಬೇಡ ಅಂತ ಹೇಳಿದ್ರೆ ಮೈದಾ ಬದಲು ಅಕ್ಕಿ ಹಿಟ್ಟನ್ನ ಕೂಡ ನೀವು ಉಪಯೋಗಿಸ್ಕೋಬಹುದು. ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ನ ಹಾಕೊಳ್ತಾ ಇದೀನಿ. ತುಂಬಾನೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೊಳ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದೀನಿ. ಈ ತರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಹಾಗೆ ನಾನಿಲ್ಲಿ ಫುಡ್ ಕಲರ್ ನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ನಾನು ಬೀಟ್ರೂಟ್ ಅನ್ನ ತುರಿದು ಅದ್ರ ರಸನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಹಾಕೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ, ತಿನ್ನುವುದಕ್ಕೆ ನೋಡೋದಕ್ಕೂ ತುಂಬಾನೇ ಕಲರ್ಫುಲ್ ಆಗಿ ಕೂಡ ಇರುತ್ತೆ. ಫುಡ್ ಕಲರ್ ಯೂಸ್ ಮಾಡೋ ಬದಲು ಈ ರೀತಿ ಹೆಲ್ದಿ ಆಗಿರುವಂತಹ ಈ ಬೀಟ್ರೂಟ್ ಕಲರ್ ನ ಹಾಕೊಂಡ್ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾನಿಲ್ಲಿ ಬೀಟ್ರೂಟ್ ಕಲರ್ ಅನ್ನ ಏನಿಲ್ಲ ಅಂದ್ರೂ ಒಂದ್ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಸ್ವಲ್ಪನೇ ಈ ರೀತಿ ಕೈಯಲ್ಲಿ ಚಿಮ್ಗಿಸ್ಕೊಂಡು ಬೇಕಾದಷ್ಟು ನೀರನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೋಟಿಂಗ್ ಅನ್ನ ಜಾಸ್ತಿ ಒಂದೇ ಸಲ ಹಾಕೋಬಿಟ್ರೆ ಫುಲ್ಲು ತೆಳಗ್ಬಿಡುತ್ತೆ, ತಿನ್ನೋಕು ಕೂಡ ಚೆನ್ನಾಗಿರಲ್ಲ, ಅದು ಅಂಟೋದು ಕೂಡ ಇರಲ್ಲ. ಈ ರೀತಿ ಈ ಬೀಟ್ರೂಟ್ ನೀರನ್ನ ಸ್ವಲ್ಪ ಜುಮ್ಗಿಸ್ಕೊಂಡು ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಕಲ್ಸ್ಕೊಂಡಿದೀನಿ ಅಂತ. ಇದನ್ನ ಯಾವುದೇ ಕಾರಣಕ್ಕೂ ರೆಸ್ಟ್ ಮಾಡೋದೇನು ಬೇಕಾಗಿರಲ್ಲ. ಈ ರೀತಿ ಇನ್ಸ್ಟೆಂಟ್ ಆಗಿ ಕಲ್ಸ್ಕೊಂಡು ಹಾಗೇನೂ ಕೂಡ ಫ್ರೈ ಮಾಡ್ಕೊಂಡು ತಿನ್ಕೋಬಹುದು, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಇದು ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಪಕ್ಕಕ್ಕಿಟ್ಟು ಒಂದು ಗ್ಯಾಸ್ ಆನ್ ಮಾಡಿ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕಾದಿದೆ. ನೋಡ್ತಾ ಇರ್ಬೋದು, ಈ ರೀತಿ ಗುಳ್ಳೆ ಎಲ್ಲ ಬರ್ತಾ ಇದೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಲಿಫ್ಲವರ್ ಚಿಲ್ಲಿನ ಈ ರೀತಿ ಒಂದೊಂದಾಗಿನೇ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ಒಟ್ಟಿಗೆನೆ ಹಾಕ್ಬಿಟ್ರೆ ಫುಲ್ಲು ಅಂಟ್ಕೊಬಿಡುತ್ತೆ, ತಿನ್ನಕ್ಕೂ ಚೆನ್ನಾಗಿರಲ್ಲ, ನೋಡಕ್ಕೂ ಚೆನ್ನಾಗಿರಲ್ಲ. ಒಳಗಡೆ ಮತ್ತೆ ಹೊರಗಡೆ ಅಷ್ಟೇನು ಕ್ರಿಸ್ಪಿಗೆ ಕೂಡ ಬೆಂದಿರಲ್ಲ. ಈ ರೀತಿ ಸ್ಪ್ರೆಡ್ ಆಗಿ ಎಲ್ಲನೂ ಕೂಡ ಒಂದೊಂದಾಗಿ ಈ ರೀತಿ ಹರಡ್ಕೊಂಡು ಇದನ್ನ ಕಡಿಮೆ ಉರಿಯಲ್ಲೇ 2 ಸೈಡು ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ಗಂಟ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹಾಕಿದ ತಕ್ಷಣ ಯಾವ ರೀತಿ ರೆಡ್ ಕಲರ್ ಬಂದಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾನೇ ಪರ್ಫೆಕ್ಟ್ ಆಗಿ ಇವಾಗ ಒಂದ್ ಸೈಡ್ ಬೆಂದಿದೆ. ಇವಾಗ ಮತ್ತೆ ಇನ್ನೊಂದ್ ಸೈಡು 2 ಸೈಡು ತಿರುಗಿಸಿ ಇದನ್ನ ಈ ರೀತಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇದು ಯಾವ ರೀತಿ ಗರಿಯಾಗಿ ಫ್ರೈ ಆಗಿದೆ ಅಂತ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದೀನಿ. ಹಾಗೆ ಉಳಿದಿರುವಂತಹ ಈ ಕಾಲಿಫ್ಲವರ್ ಚಿಲ್ಲಿನ ಮತ್ತೆ
ಸೆಕೆಂಡ್ ಬ್ಯಾಚ್ ಅನ್ನು ಕೂಡ ಸೇಮ್ ಮೆಥಡ್ ಅಲ್ಲೇ ಕಡಿಮೆ ಹುರಿಯಲ್ಲಿ ನಾನು ಹಾಕೊಂಡು ಎರಡೂ ಸೈಡು ಕ್ಲೀನ್ ಆಗಿ ಗರಿ ಗರಿ ಆಗೋ ರೀತಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ. ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಯಾವ ರೀತಿ ರೆಡ್ ಕಲರ್ ಬರ್ತಾ ಇದೆ ಅಂತ. ಎರಡೂ ಸೈಡು ಇದೇ ರೀತಿ ರೆಡ್ ಕಲರ್ ಬರಬೇಕು. ತುಂಬಾನೇ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ. ಮೇಲೆಲ್ಲ ಕರಿ ಕರಿಯಾಗಿ ಬರುತ್ತೆ, ಬಟ್ ಒಳಗಡೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ತುಂಬಾನೇ ಒಳಗಡೆ ಮತ್ತೆ ಹೊರಗಡೆ ಗರಿ ಗರಿಯಾಗಿ ಬರ್ಬೇಕು ಅಂತ ಹೇಳಿದ್ರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಲಾಸ್ಟ್ ಅಲ್ಲಿ ಒಂದ್ 2 ಕಡ್ಡಿ ಆಗೋಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದೀನಿ. ಟೇಸ್ಟ್ ಅಂತೂ ಈ ರೀತಿ ಹಸಿ ಕರ್ಬೇವು ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಈ ಚೆಲ್ಲಿನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದೀನಿ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಾಲಿಫ್ಲವರ್ ಚಿಲ್ಲಿ ಯಾವ ರೀತಿ ಗರಿ ಗರಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದಕ್ಕೆ ಕಾಂಬಿನೇಷನ್ ಸೈಡ್ ಡಿಶ್ ಏನು ಬೇಕಾಗಿರಲ್ಲ, ಹಾಗೇನೂ ಕೂಡ ತಿನ್ಕೋಬಹುದು. ಸ್ವಲ್ಪ ತಿನ್ನೋಕಿನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ಸೈಡ್ ಡಿಶ್ ಆಗಿ ಸ್ವಲ್ಪ ಈರುಳ್ಳಿ ಹಾಗೆ ಮೇಲೆ ಸ್ವಲ್ಪ ನಿಂಬೆಹಣ್ಣ ಈ ರೀತಿ ಇಟ್ಕೊಂಡು ತಿನ್ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮರಿದೇನೆ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸಿಗೂ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.